ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವರದರಾಜ್, ಡೈರೆಕ್ಟರ್ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್, ಹೊಸಕೋಟೆ ಟೋಲ್ ಬಳಿ, ಬ್ಯಾಂಗ್ಳೂರು ಗ್ರಾಮಾಂತರ. ಚಿತ್ರಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಜಾ ವಿಘ್ನೇಶ್ ಅಂತ. ಹೊಸಕೋಟೆ ಸ್ಪರ್ಶ ಹಾಸ್ಪಿಟ್ಲಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಆಗಿದ್ದೀನಿ. ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಇವತ್ತು ನಾನು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಸೊ ಇದಕ್ಕೆ ಮುಂಚೆ ನನ್ನ ಎಪಿಸೋಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನೀ ಆರ್ಥ್ರೈಟಿಸ್ ಅಂದರೆ ಮಂಡಿ ನೋವು, ಅದರ ಸ್ಟೇಜಸ್ ಏನೇನಿದೆ ಅಂತ, ಅದಕ್ಕೆ ಏನೇನು ಮಾಡಬೇಕು ಅಂತ. ಸೊ ಇವತ್ತು ನಾವು ಮಾತಾಡೋದು ಲಾಸ್ಟ್ ಸ್ಟೇಜ್ ಆಫ್ ನೀ ಆರ್ಥ್ರೈಟಿಸ್. ನಾನು ಇದಕ್ಕೆ ಮುಂಚೆ ತೋರಿಸ್ದಂಗೆ ಇದು ಲಾಸ್ಟ್ ಸ್ಟೇಜ್ ಆಫ್ ನೀ ಆರ್ಥ್ರೈಟಿಸ್. ಈ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಮೂಳೆ ಅಂಟ್ಕೊಂಡಿದೆ, ಹೊಸ ಮೂಳೆ ಬೆಳ್ಕೊಂಡಿದೆ, ಆಸ್ಟಿಯೋಫೈಟ್ಸ್ ಅಂತೀವಿ. ಕಾಲು ಸೊಟ್ಟ ಹೋಗಿದೆ, ನೋವು ಯಾವಾಗಲೂ ನೋವು ಇದ್ದೇ ಇರುತ್ತೆ ಈ ರೋಗಿಗೆ. ಸೊ ಯಾವಾಗ ನೋವು ಇರುತ್ತೆ, ಅವರು ಕೂತಿರ್ಬೇಕಾದ್ರೂ ನೋವು ಇರುತ್ತೆ, ಮಲಗಿರ್ಬೇಕಾದ್ರೂ ನೋವು ಇರುತ್ತೆ, ಅವ್ರ ಕೈಯಲ್ಲಿ ಮೆಟ್ಲತ್ತಕ್ಕಾಗಲ್ಲ, ಅವ್ರ ಕೈಯಲ್ಲಿ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ವೆಸ್ಟರ್ನ್ ಬಾತ್ರೂಮಲ್ಲೂ ಕಾಲು ಮಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ಪರಿಸ್ಥಿತಿಯಲ್ಲಿ ಇರೋರಿಗೆ ಸ್ಟೇಜ್ 4 ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ. ಸೊ ಈ ಸ್ಟೇಜಿಗೆ ಬಂದಮೇಲೆ ಏನು ಮಾಡ್ಬೋದು? ಈಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಒಂದು ಆಪ್ಷನ್ ಇದೆ. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಏನು ಮಾಡ್ತೀವಿ? ಸೌದೋಗಿರೋ ಮೂಳೆನ ತೆಗೆದುಬಿಟ್ಟು ಅದರ ಜಾಗದಲ್ಲಿ ಒಂದು ಮೆಟಲ್ ಇಂಪ್ಲಾಂಟ್ ಹಾಕಿರ್ತೀವಿ. ಸೊ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಆಪರೇಷನ್ಗೆ ಮುಂಚೆ ಇರೋ ಕಾಲು. ಸೊ ಇದು ತೊಡೆ ಮೂಳೆ ಫೀಮರ್ ಅಂತೀವಿ, ಇದು ಕಾಲಿನ ಮೂಳೆ ಟಿಬಿಯಾ ಅಂತೀವಿ. ಈ ಎರಡು ಮೂಳೆ ಮೀಟ್ ಆಗೋ ಪಾಯಿಂಟು ನಮ್ಮ ಮಂಡಿ ಜಾಯಿಂಟ್. ಸೊ ಇಲ್ಲಿ ನೀವು ನೋಡ್ದಂಗೆ ಇಲ್ಲಿ ಗ್ಯಾಪೇ ಇಲ್ಲ, ಕೂಡ್ಕೊಂಡ್ಬಿಟ್ಟಿದೆ ಮೂಳೆ, ಆ್ಯಂಡ್ ಕಾಲು ಸೊಟ್ಟ ಇದೆ. ಇದನ್ನ ಸ್ಟೇಜ್ 4 ಆಫ್ ಆರ್ಥ್ರೈಟಿಸ್. ಈ ಪರಿಸ್ಥಿತಿಯಲ್ಲಿ ನೋವು ಇರುತ್ತೆ. ಏನಕ್ಕಂದ್ರೆ ಮಂಡಿ ಯಾವಾಗ ಅಲ್ಲಾಡುತ್ತೋ ಆವಾಗ ಎರಡು ಮೂಳೆ ಉಜ್ಕೊಳ್ಳುತ್ತೆ, ಅದರಿಂದ ನೋವು ಬರುತ್ತೆ. ಪ್ಲಸ್ ಈ ಎಕ್ಸ್ಟ್ರಾ ಪೀಸಸ್ ಆಸ್ಟಿಯೋಫೈಟ್ಸ್ ಅಂತೀವಿ, ಅದೆಲ್ಲ ಜಾಯಿಂಟ್ ಒಳಗಡೆ ಇರೋದ್ರಿಂದ ಅದರಿಂದನೂ ನೋವು ಶುರುವಾಗುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಸ್ವಲ್ಪ 8 to 10 mm ಸೌದೋಗಿರೋ ಮೂಳೆನ ತೆಗಿತೀವಿ. 10 mm ಅಂದರೆ 1 ಸೆಂಟಿಮೀಟರ್ ಅಷ್ಟೇ. ಅದೇ ಥರ ಟಿಬಿಯಾ ಕೆಳಗಡೆ ಇರೋ ಮೂಳೆಯಲ್ಲೂ ಒಂದು 10 mm ತೆಗಿತೀವಿ. ತೆಗೆದುಬಿಟ್ಟು ಆ ಜಾಗದಲ್ಲಿ ಈ ಮೆಟಲ್ ಇಂಪ್ಲಾಂಟ್ ಇರುತ್ತೆ. ಈ ಮೆಟಲ್ ಇಂಪ್ಲಾಂಟು ಸ್ಪೆಷಲ್ ಆಗಿ ಬೋನ್ ಒಳಗಡೆ ಅಟ್ಯಾಚ್ ಆಗಿರುತ್ತೆ. ಇದ್ರ ಮಧ್ಯದಲ್ಲಿ ಅಲ್ಟ್ರಾ ಹೆವಿ ವೆಯ್ಟ್ ಪಾಲಿಥಿಲಿನ್ ಅಂತೀವಿ. ಅದು ಈ ಎಕ್ಸ್ರೇ ಅಲ್ಲಿ ಕಾಣಿಸಲ್ಲ, ಅದು ಪ್ಲಾಸ್ಟಿಕ್ ತರ ಒಂದು ಸ್ಟ್ರಾಂಗ್ ಸಬ್ಸ್ಟೆನ್ಸ್, ಸಿಲಿಕಾನ್ ತರ ಇರುತ್ತೆ. ಅದು ಶಾಕ್ ಅಬ್ಸಾರ್ಬರ್ ತರ ಆಕ್ಟ್ ಮಾಡುತ್ತೆ. ಅದ್ರ ಮೇಲ್ಗಡೆನೆ ಇದೆರಡು ಮೂವ್ ಆಗೋದು. ಸೊ ಬೇಸಿಕಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಏನ್ ಮಾಡ್ತೀವಿ ಅಂದ್ರೆ, ಸೌದೋಗಿರೋ ಮೂಳೆ ತೆಗೆದುಬಿಟ್ಟು ಅದರ ಜಾಗದಲ್ಲಿ ಮೆಟಲ್ ಇಂಪ್ಲಾಂಟ್ ಹಾಕಿರ್ತೀವಿ. ಸೊ ಇವಾಗ ಯಾರ್ಯಾರಿಗೆ ಮಾಡ್ಕೋಬಹುದು, ಯಾರಿಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗುತ್ತೆ? ಸೊ ನಾನು ಹೇಳ್ದಂಗೆ ಸ್ಟೇಜ್ 4 ಆರ್ಥ್ರೈಟಿಸ್ ಯಾರಿಗಿರುತ್ತೋ ಅವ್ರಿಗೆಲ್ಲ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗುತ್ತೆ. ಸೊ ಯೂಶಲಿ ಎಲ್ಲರಿಗೆ ಏನು ಡೌಟ್ ಇರುತ್ತೆ ಅಂದರೆ, ಈ ಮಂಡಿ ಸವಿಯೋ ಲೇಟ್ ಆಗಿರುತ್ತೆ, ವಯಸ್ಸು ಆಲ್ಮೋಸ್ಟ್ ಒಂದು 70 ಮೇಲೆ 80 ಮೇಲೆ ಆಗಿರುತ್ತೆ. ಸೊ ಈ ಕಂಡೀಷನಲ್ಲಿ ಮಾಡ್ಬೋದಾ, ಈ ವಯಸ್ಸಲ್ಲಿರೋರು ಮಾಡ್ಕೋಬೋದಾ ಅಂತ ಎಲ್ಲರಿಗೆ ಡೌಟ್ ಇರುತ್ತೆ. ಪ್ಲಸ್ ಅದ್ರ ಜೊತೆ ಎಲ್ಲರಿಗೆ ಈ ವಯಸ್ಸಲ್ಲಿ ಶುಗರ್ ಕಾಯಿಲೆ, BP ಕಾಯಿಲೆ, ಅದ್ರ ಜೊತೆ ಹಾರ್ಟಿನ ತೊಂದರೆಗಳು, ಮಿಕ್ಕಿದ ಎಲ್ಲ ಕಾಯಿಲೆಗಳು ಜೊತೆ ಇರುತ್ತೆ. ಈ ಟೈಮಲ್ಲಿ ಈ ಸರ್ಜರಿ ಮಾಡ್ಕೋಬೋದಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಸೊ ಇದು ಆಪರೇಷನ್ ನಾವು ಯಾಕೆ ಮಾಡ್ತೀವಿ ಅಂದರೆ, ಇದು ಬರೀ ನೋವು ಹೋಗ್ಸೋಕ್ಕೆ ಅಂತ ಮಾಡೋ ಅಂತ ಆಪರೇಷನ್ ಅಲ್ಲ. ಒಂದು ರೋಗಿನ ಲೈಫ್ ಸ್ಟೈಲ್ನ ಮಾಡಿಫೈ ಮಾಡೋಕ್ಕೆ, ಅವರು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋಕ್ಕೆ ಮಾಡೋ ಅಂತ ಸರ್ಜರಿ. ಈಗ 90 ವಯಸ್ಸಾಗಿದೆ. ಈಗ ಹೋದ ತಿಂಗಳು ನಾನೊಂದು 97 ವಯಸ್ಸು ಅವರು ಅಜ್ಜನ್ಗೆ ಮಾಡಿದ್ದೀನಿ ಈ ಆಪರೇಷನ್. ಸೊ ಯಾಕೆ ಮಾಡಿದ್ವಿ ಅಂದರೆ, ಅವ್ರು ಇನ್ನೂ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅವ್ರ ಕೆಲಸ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು, ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು ಅಂತ ಆಸೆ ಪಡೋರಿಗೆ ಇದು ಬೆಸ್ಟ್ ಸರ್ಜರಿ. ಈಗ ಎಷ್ಟೊಂದು ಜನ ಮನೆಯಲ್ಲಿ ಅಡಿಗೆ ಮನೆಗೆ ಹೋಗ್ಬಿಟ್ಟು ಬಡಿಸ್ಕೊಂಡು ಊಟ ಮಾಡಕ್ ಆಗದೆ ಇರೋ ನೋವಲ್ಲಿ ಇದ್ದಾರೆ. ಬೆಡ್ಡಿಂದ ಎದ್ದು ಬಾತ್ರೂಮ್ಗೆ ಹೋಗೋಕ್ಕೆ ಆಗೋದೇ ತೊಂದರೆ ಇರುತ್ತೆ. ಸೊ ಈ ಥರ ಏನಾಗುತ್ತೆ, ಯೂಶಲಿ ಮನೆಯಲ್ಲಿ ಒಬ್ಬ ಕೇರ್ ಟೇಕರ್ ರೆಡಿ ಮಾಡ್ಕೋಬೇಕಾಗತ್ತೆ, ಇಲ್ಲ ಮನೆಯಲ್ಲಿ ಇರೋರು ಅವ್ರಿಗೆ ಕೇರ್ ಕೊಡಬೇಕಾಗತ್ತೆ. ಅದು ಸುಲಭ ಅಲ್ಲ, ಅದು ಕಷ್ಟ. ಏನಕ್ಕೆ ಬಾತ್ರೂಮ್ ಕರ್ಕೊಂಡು ಹೋಗೋದು, ಮತ್ತೆ ಕ್ಲೀನ್ ಮಾಡೋದು, ಸ್ನಾನ ಮಾಡಿಸೋದು, ಊಟ ಬಡಿಸೋದು, ಇದು ಡೈಲಿ ಆಗೋ ಕಷ್ಟಗಳು. ನಮ್ಗೆ ಇನ್ನೊಂದು, ಈ ವಯಸ್ಸಲ್ಲಿ ಇರೋರಿಗೆ ನಮ್ಮ ಮನಸ್ಸಲ್ಲಿ ಏನು ಆಸೆ ಇರುತ್ತೆ, ನಾವು ನಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೋಬೇಕು, ಆ ಮಗು ಸ್ವಲ್ಪ ಓಡಿದ್ರೆ ಆ ಮಗು ಹಿಂದೆ ಓಡಿ ಆ ಮಗುನ ಎತ್ಕೋಬೇಕು ಅಂತ ಆಸೆಗಳಿರುತ್ತೆ. ಸೊ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ನಾವು ನೋವಿಲ್ಲದೆ ಇರಬೇಕು ಅಂದರೆ ಬೆಸ್ಟ್ ಆಪ್ಷನ್ನು ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ನಾನು ಹೇಳ್ದಂಗೆ ಇದಕ್ಕೆ ಇಷ್ಟು ವಯಸ್ಸಾಗ್ಬಿಟ್ಟಿದೆ ಆದ್ಮೇಲೆ ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ. ಅವ್ರು ಓಡಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಓಡಾಡಬೇಕು ಅಂತ ಆಸೆ ಇದೆ, ಅವ್ರು ಪ್ರೋತ್ಸಾಹಿಸಿದ್ರೆ ಆರಾಮಾಗಿ ಮಾಡಿಸ್ಕೋಬೋದು ಸರ್ಜರಿ.
ನೆಕ್ಸ್ಟ್ ಈಗ ಒಂದ್ ಕಡೆ ಮಾಡಿಸ್ಕೋಬೇಕಾ 2 ಕಡೆ ಮಾಡಿಸ್ಕೋಬೇಕಾ ಅಂತ ಒಂದು ಡೌಟ್ ಇರುತ್ತೆ. ಯೂಶಲಿ ಸ್ಟೇಜ್ 4 ಹೋಗಿದೆ ಅಂದ್ರೆ ಇನ್ನೊಂದ್ ಕಡೆ ಇರೋ ಮಂಡಿ, ಇವಾಗ ಸಪೋಸ್ ಬಲಗಡೆ ಕಾಲು ಸ್ಟೇಜ್ 4 ಲೆವೆಲ್ ಹೊಟ್ಟೋಗ್ಬಿಟ್ಟಿದೆ ಅಂದ್ರೆ ಯೂಶಲಿ ಎಡಗಡೆನೂ ಅದೇ ಸ್ಟೇಜ್ ಅಲ್ಲಿ ಇರುತ್ತೆ. ಒಬ್ರೊಬ್ರಿಗೆ ತೀರಾ ಡಿಫ್ರೆನ್ಸ್ ಇರುತ್ತೆ. ಒಂದ್ ಮಂಡಿ ಜಲ್ದಿ ಸೌದಿರ್ಬೋದು, ಇನ್ನೂ ಸೌದಿರಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಒಂದೇ ಕಡೆ ಮಾಡ್ಬಿಟ್ಟು ಬಿಟ್ಬಿಡ್ತೀವಿ. ಇನ್ನೊಂದ್ ಕಡೆ ನಾನು ಇದಕ್ ಮುಂಚೆ ಹೇಳಿರೋ ತರ ವ್ಯಾಯಾಮಗಳು ಇಂತ ಎಲ್ಲ ಇರುತ್ತೆ, ಆರಾಮಾಗಿ ಮಾಡ್ಕೊಂಡು ಇರ್ಬೋದು. ಸಪೋಸ್ ಎರಡೂ ಮಂಡಿ ಸೌದಿದೆ, ಎರಡೂ ನೋವಿದೆ ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಮುಂಚೆ ಒಂದೇ ದಿನ ಮಾಡೋರು, ಒಂದೇ ಸತಿ ಒಂದೇ ಸಿಟ್ಟಿಂಗ್ ಅಲ್ಲಿ ಮಾಡೋರು, ಅದು ಮಾಡೋದ್ರಿಂದ ಇವಾಗ ದೊಡ್ಡದಾಗಿ ಏನು ಅಡ್ವಾಂಟೇಜ್ ಇಲ್ಲ. ಸೊ ಯೂಶಲಿ ಏನ್ ಮಾಡ್ತೀವಿ, ಅಡ್ಮಿಟ್ ಮಾಡ್ಬಿಟ್ಟು ಒಂದ್ ಕಡೆ ಮಾಡ್ತೀವಿ, 3 ದಿನ ಆದ್ಮೇಲೆ ಇನ್ನೊಂದ್ ಕಡೆ ಮಾಡ್ತೀವಿ. ಇಲ್ಲ ಅಷ್ಟು ನೋವಿಲ್ಲ ತಡ್ಕೊಂತಾ ಇದ್ದಾರೆ ಅಂದ್ರೆ ಯೂಶಲಿ 3 ವಾರ ಟೈಮ್ ಕೊಟ್ಟು ಅದಾದ್ಮೇಲೆ ನಾವು ಮಾಡ್ತೀವಿ. ಎರಡೂ ಕಡೆ ಸೌದೋಗ್ಬಿಟ್ಟಿದೆ ಅಂದ್ರೆ ಅವಾಗ ಏನಾಗುತ್ತೆ, ಒಂದ್ ಕಾಲ್ ನಾವು ಆಪರೇಟ್ ಮಾಡಿದ್ರೆ ಸೊಟ್ಟ ಇರೋ ಕಾಲು ಸ್ಟ್ರೈಟ್ ಆದಾಗ ಅದೊಂದು ಲೆಂತ್ ಚೇಂಜ್ ಆಗುತ್ತೆ. ಸೊ ಒಂದ್ ಕಾಲ್ ನಾರ್ಮಲ್ ಲೆಂತ್, ಒಂದ್ ಕಾಲ್ ಸೊಟ್ಟ ಇಟ್ಕೊಂಡು ಓಡಾಡೋದು ತೊಂದರೆ ಆಗುತ್ತೆ. ಸೊ ಅದಕ್ಕೆ ನಾವು ಯೂಶಲಿ 3-4 ಡೇಸ್ ಅಲ್ಲಿ ಎರಡೂ ಕಡೆ ಮಾಡ್ಬಿಟ್ಟು ಆರಾಮಾಗಿ ಅವರು ಓಡಾಡ್ಕೋಬಹುದು. ನೆಕ್ಸ್ಟ್ ಈ ಆಪರೇಷನ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜು, ಏನೇನು ಸ್ಟೆಪ್ಸ್ ಇದೆ ಅಂತ ನಿಮ್ಗೆ ಹೇಳ್ಕೊಡ್ಬೇಕು ನಾನು. ಸೊ ಆಪರೇಷನ್ ಮುಂಚೆ ಫಸ್ಟ್ ನಿಮಗೆ ತರೋವಾಗಿ ಒಂದು ಹೆಲ್ತ್ ಚೆಕಪ್ ನಡೆಯುತ್ತೆ. ನಿಮ್ಮ ಎಲ್ಲ ಬ್ಲಡ್ ಟೆಸ್ಟು, ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ, ನಿಮ್ಮ ಶುಗರ್ ಎಷ್ಟಿದೆ, ನಿಮ್ಮ ಕಿಡ್ನಿ ಹೆಂಗೆ ಕೆಲಸ ಮಾಡ್ತಾ ಇದೆ, ಎಲ್ಲ ಫುಲ್ಲು ಪರೀಕ್ಷೆ ಮಾಡಿಬಿಟ್ಟು ಅದನ್ನು ಆಪ್ಟಿಮೈಸ್ ಮಾಡ್ತೀವಿ. ಸೊ ಇಷ್ಟು ಒಂದು ಹಿಮೋಗ್ಲೋಬಿನ್ ಲೆವೆಲ್ನ ಇಂಪ್ರೂವ್ ಮಾಡೋದು ಎಲ್ಲ ನೀವು ಅಡ್ಮಿಷನ್ ಮುಂಚೆನೇ ಈ ಕೆಲಸ ಎಲ್ಲ ನಡೆದು ಬಿಡುತ್ತೆ, 1-2 ವಾರ 3 ವಾರ ಟೈಮಲ್ಲಿ. ನೆಕ್ಸ್ಟ್ ಹಾಸ್ಪಿಟ್ಲಲ್ಲಿ ಎಷ್ಟು ದಿನ ಇರ್ಬೇಕು ಡಾಕ್ಟರ್ ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ನೀವು ಒಂದ್ ಕಡೆ ಮಾಡಿಸ್ಕೊತಾ ಇದ್ದೀರಾ ಅಂದ್ರೆ ಹಾಸ್ಪಿಟ್ಲಲ್ಲಿ 4 ದಿನ ಇಲ್ಲ 5 ದಿನ ಇರಬೇಕಾಗತ್ತೆ. ಇದರಲ್ಲಿ ಒಂದಿನ ಅಡ್ಮಿಷನ್ ಆಗ್ತೀರಾ, ಆವತ್ತು ಆಪರೇಷನ್ ಆಗುತ್ತೆ. ಆಪರೇಷನ್ ಬೆಳಗ್ಗೆ ಆಯ್ತು ಅಂದ್ರೆ ನಾನು ನನ್ನ ಪೇಷಂಟ್ಸ್ನ ಆಪರೇಷನ್ ಆಗಿರೋ 6 ಗಂಟೆ ಕಾಲದಲ್ಲೇ ಓಡಾಡಿಸ್ತೀನಿ. ಸೊ ಬೆಳಗ್ಗೆ ಆಪರೇಷನ್ ಆಯ್ತು ಅಂದ್ರೆ 12 ಗಂಟೆಗೆ ನಾನು ಆಪರೇಷನ್ ಮುಗಿಸ್ತೀನಿ ಅಂದ್ರೆ ಸಾಯಂಕಾಲ 6-6:30-7 ಗಂಟೆಗೆ ನೀವು ಓಡಾಡ್ತೀರಾ, ವಾಕರ್ ಇಟ್ಕೊಂಡು ಓಡಾಡೋದು ಶುರು ಮಾಡ್ಕೊತೀರಾ. ಸೊ ನೆಕ್ಸ್ಟು 2 ದಿನ ನಿಮಗೆ ಕಾಲ್ ಮಡ್ಸ್ಕೊಳ್ಳೋದು, ಸೀದಾ ಮಾಡೋದು, ಈ ಎಕ್ಸಸೈಸ್ಗಳೆಲ್ಲ ಇರುತ್ತೆ. ಯೂಶಲಿ ಆಪರೇಷನ್ ನಿಮಗೆ ಬೆನ್ನಿಗೆ ಇಂಜೆಕ್ಷನ್ ಕೊಡ್ತಾರೆ. ಅಲ್ಲಿ ಒಂದು ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಅಲ್ಲೊಂದು ಟ್ಯೂಬ್ ತರ ಅಲ್ಲೇ ಬಿಟ್ಟಿರ್ತಾರೆ. ಏನಕ್ಕಂದ್ರೆ ನೋವು ಇಲ್ಲದೆ ಇರಕ್ಕೆ. ನೆಕ್ಸ್ಟ್ 2-3 ಡೇಸ್ ನಿಮಗೆ ಏನು ಗೊತ್ತಾಗೋದೇ ಇಲ್ಲ ನೋವು. ಅದಾದ್ಮೇಲೆ ಬರೋ ಸಣ್ಣ ಪುಟ್ಟ ನೋವು ಇಂಜೆಕ್ಷನ್ಸ್ ಮಾತ್ರೆಗಳಲ್ಲಿ ಕಂಟ್ರೋಲ್ ಆಗುತ್ತೆ, ಏನು ತೊಂದರೆ ಇರಲ್ಲ. ಇದಕ್ಕೆ ಮುಂಚೆ ಮಂಡಿ ಸೌದೋಗಿರೋದ್ರಿಂದ ನಿಮ್ಗೆ ಏನ್ ನೋವಿತ್ತೋ ಆ ನೋವು ಮತ್ತೆ ನಿಮ್ಗೆ ಜೀವನದಲ್ಲಿ ಬರೋ ಚಾನ್ಸೇ ಇಲ್ಲ. ಏನಕ್ಕಂದ್ರೆ ಸೌದೋಗಿರೋ ಮೂಳೆನ ನಾವು ತೆಗೆದು ಹಾಕಿದೀವಿ. ಏನ್ ನೋವು ಬರುತ್ತೆ ಅಂದ್ರೆ ಆಪರೇಷನ್ ಮಾಡಿ ನಾವು ಕುಯ್ದಿರೋ ನೋವು ಬಂದೇ ಬರುತ್ತೆ. ಸ್ವಲ್ಪ ದಿನ, 1-2-3 ದಿನ ನೋವು ಇರುತ್ತೆ. ನೆಕ್ಸ್ಟ್ ಆಪರೇಷನ್ ಆಗಿದೆ 2ನೇ ದಿನದಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಚೇಂಜ್, ಏನ್ ಡ್ರೆಸ್ಸಿಂಗ್ ಮಾಡಿರ್ತೀವೋ ಆ ಪ್ಲಾಸ್ಟರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ 3ನೇ ದಿನದಿಂದ ಮೆಟ್ಲು ಹತ್ತೋದು ಹೇಳ್ಕೊಡ್ತೀವಿ ನಿಮ್ಗೆ. ಆ ಆಪರೇಷನ್ ಆದ್ಮೇಲೆ ಮೆಟ್ಲಿಂಗ್ ಹತ್ತೋದು, ವಾಕರ ಇಲ್ಲ ಸೈಡಲ್ಲಿ ಮೆಟ್ಲನ್ನ ಇಟ್ಕೊಂಡು ಓಡಾಡೋದು, ಇದನ್ನ 3ನೇ ದಿನ ಹೇಳ್ಕೊಡ್ತೀವಿ. 4ನೇ ದಿನ ನಿಮ್ನ ಮನೆಗೆ ಕಳಿಸ್ತೀವಿ ಇದೆ. ಸೊ ನೀವು ಮನೆಗೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಂದ ನಡ್ಕೊಂಡು ಹೋಗ್ತೀರಾ, ವೀಲ್ ಚೇರಲ್ಲೋ ಸ್ಟ್ರೆಚರಲ್ಲೋ ಹೋಗೋದಿಲ್ಲ, ನಡ್ಕೊಂಡು ಹೋಗ್ತೀರಾ. ಸೊ ಈ ಆಪರೇಷನ್ ಬಗ್ಗೆ ಎಲ್ಲರಿಗೂ ಏನ್ ಡೌಟ್ ಇರುತ್ತೆ ಅಂದ್ರೆ ಇಲ್ಲ ಎಲ್ಲರಿಗೂ ಏನ್ ಮಾತಿರುತ್ತೆ ಅಂದ್ರೆ ಇದು ಯಾರೋ ಮಾಡಿಸ್ಕೊಂಡ್ರು, ಅವರು ಬೆಡ್ಡಲ್ಲಿ ಬಿದ್ದ್ಬಿಟ್ಟಿದ್ದಾರೆ, ಅವ್ರ ಹಾಸಿಗೆಯಲ್ಲೇ ಇದ್ದಾರೆ, ಯಾರೋ ಒಬ್ರು ಗೊತ್ತಿರೋರು ಚೆನ್ನಾಗಿ ಮಾಡಿಸ್ಕೊಂಡು 6 ತಿಂಗಳಲ್ಲಿ ಅವ್ರ ಪಾಪ ಹಿಂಗ್ ಆಗೋಯ್ತು ಅಂತ ಡೌಟ್ಗಳಿರುತ್ತೆ. ಏನಂದ್ರೆ ಯಾವುದೇ ಆಪರೇಷನ್ ಆಗಿರ್ಲಿ ಅದರಲ್ಲಿ ಒಳ್ಳೇದು ಇರುತ್ತೆ, ರಿಸ್ಕ್ಗಳು ಇರುತ್ತೆ. ಈಗ ನಾವು ರೋಡಲ್ಲಿ ಎಷ್ಟೊಂದು ಜನ ಓಡಾಡ್ತೀವಿ, ಆದ್ರೆ ಆಕ್ಸಿಡೆಂಟ್ ಯಾರಿಗೋ ಒಬ್ಬರಿಗೆ ಆಗುತ್ತೆ. ಸೊ ಯಾವತ್ತೂ ಆಕ್ಸಿಡೆಂಟ್ ನಮಗೆ ಆಗುತ್ತೆ ಅಂತ ನಾವು ಅನ್ಕೋಬಾರ್ದು. ಸೊ ಇವಾಗ ಆಪರೇಷನ್ ಇಂದ ಏನಾದ್ರು ಕಾಂಪ್ಲಿಕೇಶನ್ ಆದ್ರೇನು ಅದನ್ನ ಸರಿ ಮಾಡೋ ಫೆಸಿಲಿಟೀಸು ಇವಾಗ ಎಲ್ಲ ಕಡೆ ಇದೆ. ಸೊ ಈಗ ಈ ಆಪರೇಷನ್ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಒಬ್ರು ಆರಾಮಾಗಿ ಓಡಾಡಬೇಕು ಅಂತ ಮಾಡೋ ಆಪರೇಷನ್. ಸೊ ಇದನ್ನ ಮಾಡ್ಬಿಟ್ಟು ನಿಮ್ಗೆ ಹಾಸಿಗೆ ಹಾಕೋಬೇಕಂತ ಯಾರು ಮಾಡಲ್ಲ ಆಪರೇಷನ್. ಸೊ ಎಲ್ಲರಿಗೂ ಭಯ ಇರುತ್ತೆ, ಇದು ಈ ವಯಸ್ಸಲ್ಲಿ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ನಾನು ಓಡಾಡಕ್ ಆಗುತ್ತಾ, ನಾನು ಇವಾಗ ಸ್ವಲ್ಪ ಓಡಾಡ್ತಾ ಇದ್ದೀನಿ, ಮುಂದೆ ಆಗುತ್ತಾ ಅಂತ ಡೌಟ್ಗಳಿರುತ್ತೆ. ಇದು ನನ್ನ ಗ್ಯಾರಂಟಿ, ಆಪರೇಷನ್ ಮಾಡಿಸ್ಕೊಂಡು ನೀವು ಆರಾಮಾಗಿ ಓಡಾಡ್ತೀರ, ಅದನ್ನು ಆಪರೇಷನ್ ದಿನಾನೇ ಓಡಾಡೋದು ಶುರು ಮಾಡ್ಕೊತೀರ. ಆದ್ರೆ ಈಗ ಅವರು 1 ವರ್ಷ 2 ವರ್ಷದಿಂದ ಬೆಡ್ಡಲ್ಲೇ ಇದ್ದಾರೆ, ಅವ್ರಿಗೆ ನರ ತೊಂದರೆಗಳಿದೆ, ಅವ್ರಿಗೆ ಸ್ಟ್ರೋಕ್ ಆಗಿದೆ, ಇಂಥ ಇರ್ಬೇಕಾದ್ರೆ ಆವಾಗ ಅವ್ರು ಸ್ಟ್ರೋಕ್ ಆಗಕ್ ಮುಂಚೆ ಎಷ್ಟು ಓಡಾಡ್ತಿದ್ರೋ ಅದಕ್ಕೆ ಒಂದು 50% 60% ಓಡಾಡ್ತಾರೆ. ಬೇರೆ ಏನು ತೊಂದರೆ ಇಲ್ಲ, ಆರಾಮಾಗಿದ್ರು, ಮಂಡಿ ನೋವು ಒಂದೇ ಇತ್ತು ಅಂದ್ರೆ ಅವರು 100% ಆರಾಮಾಗಿ ಓಡಾಡ್ತಾರೆ. ನಾನು ಆಪರೇಟ್ ಮಾಡಿರೋ ಪೇಷಂಟ್ಸ್ ಎಷ್ಟೊಂದು ಜನ ಆಪರೇಟ್ ಮಾಡಿರೋ 1-2 ವಾರ ಟೈಮ್ಗೆ 2 ವೀಲರ್ ಓಡಿಸಿದ್ದಾರೆ,
ಟ್ರೈನ್ ಅಪ್ಪರ್ ಬರ್ತ್ ಮೇಲೆ ಹೋಗಿ ಮಲ್ಕೊಂಡಿದ್ದಾರೆ, ಇದೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಈ ಆರಾಮಾಗಿ ಮಾಡ್ಕೊಂಡು ಆಪರೇಷನ್, ಅದು ಆಚೆ ಇರೋ ಮೂಢನಂಬಿಕೆ, ಇನ್ನೊಬ್ರು ಹೇಳೋದು, ಇದ್ರ ಬಗ್ಗೆ ಕೇಳಿಸ್ಕೊಂಡು ನೀವು ನಿಮ್ಮ ಕಾಲನ್ನ ಸರಿ ಮಾಡ್ಕೊಳ್ಳದೆ ಬಿಡಬೇಡಿ. ನೆಕ್ಸ್ಟ್, ಎಷ್ಟಾಗುತ್ತೆ ಆಪರೇಷನ್ ಅಂತ ನೀವು ಕೇಳ್ಬೋದು. ಆಪರೇಷನ್ ಇವಾಗ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಮಾಡಿಸ್ಕೊಂಡ್ರೆ ಅದು ಫ್ರೀ ಆಗಿ ಮಾಡ್ತಾರೆ. ನೀವು ತೀರಾ ಕಾರ್ಪೊರೇಟ್ ಹಾಸ್ಪಿಟಲ್, ದೊಡ್ಡ ಲೆವೆಲ್ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದ್ರೆ 6.5 7 ಲಕ್ಷ ತನಕ ಟಚ್ ಆಗುತ್ತೆ ಆರಾಮಾಗಿ. ಒಂದ್ ಕಡೆ ಮಾಡಕ್ಕೆ ಯೂಶಲಿ ಇಷ್ಟ ಆಗುತ್ತೆ. ಇದೊಂದು ತೀರ್ಮಾನ ಮಾಡೋದು ಏನು, ಮೇನ್ ತೀರ್ಮಾನ ಮಾಡೋದು ನಾನು ಒಳಗಡೆ ಹಾಕೋ ಇಂಪ್ಲಾಂಟ್ ಡೀಸೆಂಟ್, ಇದರಿಂದ ತುಂಬಾ ಕಾಸ್ಟ್ಲಿ, ಗೋಲ್ಡ್ ಪ್ಲೇಟೆಡ್ ಇಂಥ ಆಪ್ಷನ್ಸು ಇದೆ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಇಂಪೋರ್ಟೆಡ್ ಇಂಪ್ಲಾಂಟೇ ಹಾಕೋದು. ನಮ್ಮ ಹಾಸ್ಪಿಟಲ್ ನಿಮಗೆ 2 lakhs ಇಂದ ಸ್ಟಾರ್ಟ್ ಆಗಿ 2.5 ಒಳಗಡೆ ಮುಗಿದೋಗ್ಬಿಡುತ್ತೆ ಒಂದು ಕಾಲ್ ಆಪರೇಷನ್ ಮಾಡೋಕ್ಕೆ. ನೀವು 2 ಕಾಲ್ ಆಪರೇಷನ್ ಮಾಡಿಸ್ಕೊತಾ ಇದ್ದೀರಾ ಅಂದರೆ ನಿಮಗೆ ಇನ್ನೂ ಅಷ್ಟು ಡಬಲ್ ಆಗಲ್ಲ, ಸ್ವಲ್ಪ ಕಡಿಮೆನೇ ಬರುತ್ತೆ. ಏನಕ್ಕೆ ಆಪರೇಷನ್ ಸಿಟ್ಟಿಂಗ್ ಎಲ್ಲ ಒಂದೇ, ಅನಸ್ತೀಸಿಯಾ ಚಾರ್ಜ್ ಎಲ್ಲ ಒಂದೇ ಬರುತ್ತೆ. ಸೊ ನಿಮಗೆ 2 ಇಂಪ್ಲಾಂಟಿಗೆ ಪೇ ಮಾಡ್ತೀರಾ, ಆಪರೇಷನ್ ಚಾರ್ಜು ಇದೆಲ್ಲ ಅದ್ ಪ್ರಕಾರ ಸ್ವಲ್ಪ ಕಡಿಮೆ ಆಗುತ್ತೆ 2 ಕಾಲು ಮಾಡಿಸ್ಕೊಂಡ್ರೆ. ನೆಕ್ಸ್ಟ್ ಇನ್ನೇನಾದ್ರು ಡಿಫ್ರೆನ್ಸ್ ಪರ್ಸೆ ಏನು ಇಲ್ಲ, ಎಲ್ಲ ಒಂದೇ ಕೆಲಸ ಮಾಡುತ್ತೆ. ಇವಾಗ ಇಂಡಿಯನ್ ಇಂಪ್ಲಾಂಟ್ಸ್ ಇದೆ, ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಇಂಪ್ಲಾಂಟ್ಸ್ ಇದೆ, ಫಾರಿನ್ ಇಂದ ಇಂಪೋರ್ಟ್ ಆಗಿರೋದು ಇದೆ, ಎಲ್ಲ ಆಪ್ಷನ್ಸ್ ಇದೆ. ಸೊ ನಾವು ಯೂಸ್ ಮಾಡೋದು ಫಾರಿನ್ ಇಂದ ಐಡಿಯಾ ತಗೊಂಡು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು. ಕಂಪನಿ ಇಸ್ ಫಾರಿನ್ ಕಂಪನಿ ಓನ್ಲಿ. ಸೊ ಗೋಲ್ಡ್ ಅನ್ನೋದು ಅದು ಕೆಲಸ ಮಾಡೋದು ಸೇಮ್. ಇವಾಗ ನಾನು ನೀ ರಿಪ್ಲೇಸ್ಮೆಂಟ್ ಆಪರೇಷನ್ ಮಾಡ್ತೀನಿ ಅಂದ್ರೆ ಒಳಗಡೆ ನಾನು ಹಾಕೋ ಇಂಪ್ಲಾಂಟು ಅದ್ರ ಲೈಫು 20 to 25 years ಇರುತ್ತೆ ಯೂಶಲಿ. ಸೊ ನಾನು ಇಂಡಿಯನ್ ಹಾಕ್ಲಿ, ನಾನು ಗೋಲ್ಡ್ ಹಾಕ್ಲಿ, ಅದು 20 to 25 years ಲೈಫ್, ಎಲ್ಲದರಲ್ಲೂ ಸೇಮ್ ಲೈಫ್ ಗ್ಯಾರಂಟಿ, ಸೇಮ್ ಮೂಮೆಂಟ್ಸ್ ಗ್ಯಾರಂಟಿ. ಇಷ್ಟು ಕಾಲ್ ಮಡ್ಸ್ಕೊತೀರಾ ಅಂದ್ರೆ ಅದು ಯಾವುದೇ ಹಾಕ್ಲಿ ಅಷ್ಟೇ ಕಾಲ್ ಮಡ್ಸ್ಕೊಳ್ತೀರಾ. ಅದು ಸರ್ಜನ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಔಟ್ಕಮ್. ಸೊ ಅದು ಇಂಪ್ಲಾಂಟು ಕೊನೆಗೆ ಅದು ನಿಮ್ ಡಿಸೈಡ್ ಮಾಡೋದು. ಇವಾಗ ಒಬ್ರೊಬ್ಬರಿಗೆ ನಾನು ಹೇಳ್ದಂಗೆ ಮಾರುತಿ ಕಾರ್ ತಗೋಬೇಕು ಅಂತ ಆಸೆ ಇರುತ್ತೆ, ಒಬ್ರೊಬ್ಬರಿಗೆ BMW ಕಾರ್ ತಗೋಬೇಕು ಅಂತ ಆಸೆ ಇರುತ್ತೆ. ಕೊನೆಗೆ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಎಲ್ಲರೂ ಒಂದೇ ಕಡೆ ನಿಂತಿರ್ತೀವಿ. ಸೊ ಅದು ನಿಮ್ ವಿಚಾರ, ನೀವು BMW ಕಾರಲ್ಲಿ ಕೂತ್ಕೊಂಡು ರೆಸ್ಟ್ ತಗೋತೀರಾ, ಮಾರುತಿ ಕಾರಲ್ಲಿ ಕೂತ್ಕೊಂಡು ರೆಸ್ಟ್ ತಗೋತೀರಾ ಅನ್ನೋದು ನಿಮ್ ವಿಚಾರ. ಆದ್ರೆ ಮಾಡೋ ಕೆಲಸ ಎಲ್ಲ ಒಂದೇ ಮಾಡುತ್ತೆ. ನೆಕ್ಸ್ಟ್, ಇವಾಗ ಆಪರೇಷನ್ ಆಗೋಗ್ಬಿಟ್ಟಿದೆ, ನೀವು ಏನೇನು ಕೇರ್ ತಗೋಬೇಕು ಮನೆಯಲ್ಲಿ. ಒಂದು, ನಂಬರ್ 1 ನಿಮಗೆ ನೋವಿರುತ್ತೆ ಸ್ವಲ್ಪ, ಏನಕ್ಕಂದ್ರೆ ಅಷ್ಟು ದೊಡ್ಡ ಆಪರೇಷನ್ ಮಾಡಿದೀವಿ ಅಂದ್ರೆ 1-2-3 ದಿನ ನೋವಿರುತ್ತೆ. ನೋವಿಗೆ 2 ಕಾರಣ ಇರುತ್ತೆ. ಒಂದು, ಆಪರೇಷನ್ ಮಾಡೋದ್ರಿಂದನೇ ನೋವಿರುತ್ತೆ, ಅದು ಆರಾಮಾಗಿ ಮಾತ್ರೆಗಳಲ್ಲಿ ಕಡಿಮೆ ಆಗ್ಬಿಡುತ್ತೆ. 3 to 5 days ಮಾತ್ರೆ ಎಲ್ಲರಿಗೂ ಹಾಕಿರ್ತೀವಿ. ನೆಕ್ಸ್ಟ್, ಒಳಗಡೆ ಇರೋ ಮಾಂಸಖಂಡ ಬಿಗಿ ಹೋಗೋದು ಶುರು ಆಗುತ್ತೆ ಅಂತ. ಆವಾಗ ನಿಮಗೆ ಫಿಸಿಯೋಥೆರಪಿ ಕರೆಕ್ಟಾಗಿ ಮಾಡಿದ್ರೆ ಇದು ನೋವು ನಿಮಗೆ ಬರೋದಿಲ್ಲ. ನೆಕ್ಸ್ಟ್, ಅಲ್ಲಿ ಸ್ವಲ್ಪ ರೆಡ್ ಆಗೋದು, ನಮಗೆ ಕಾಲು ಊತ ಬರೋದು, ಇದೆಲ್ಲ ಕಾಮನ್. ನೆಕ್ಸ್ಟು, ಇದು ಇಷ್ಟೊಟ್ಟು ಸರ್ಜರಿ ಆದಮೇಲೆ ನಿಮಗೆ ನೆಕ್ಸ್ಟ್ 2 to 3 months ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಅಂದರೆ, ಕೂದಲು ಉದುರೋದು ಶುರು ಆಗುತ್ತೆ. ಏನಕ್ಕಂದ್ರೆ ಎಷ್ಟು ಮೇಜರ್ ಸರ್ಜರಿ ಮಾಡಿದ್ರೆ ಬಾಡಿ ಮೇಲೆ ಸ್ಟ್ರೆಸ್ಸು, ಕೂದಲು ಉದುರೋದು ಶುರು ಆಗುತ್ತೆ. ನಿದ್ದೆ ನಿಮಗೆ 1 ತಿಂಗಳು ನಿದ್ದೆ ಕರೆಕ್ಟಾಗಿ ಆಗಲ್ಲ, ನೋವಿಂದ ಅಲ್ಲ, ಆದರೆ ಎಚ್ಚರಿಕೆನೇ ಇರ್ತೀರ. ಇದೆಲ್ಲ ಎಕ್ಸ್ಪೆಕ್ಟೆಡ್. ಅದು ಆಟೋಮೆಟಿಕಾಗಿ ನೀವು ಯಾವಾಗ ಓಡಾಡೋದು ಸರಿ ಹೋಗುತ್ತೋ, ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತೀರೋ, ಈ ತೊಂದರೆಗಳೆಲ್ಲ ಅದಾಗದಾಗ ಹೊಟ್ಟೋಗುತ್ತೆ. ಅದಕ್ಕಾಗಿ ನಾವೇನು ಮಾಡೋದು ಬೇಕಾಗಲ್ಲ. ತೀರಾ ನೋವಿತ್ತು ಅಂದ್ರೆ ನೀವು ಯಾವಾಗಾದ್ರೂ ತಕ್ಷಣ ಹಾಸ್ಪಿಟ್ಲಿಗೆ ಬರ್ಬೋದು, ಒಂದ್ಸತಿ ನೋಡ್ಕೊಂಡ್ಬಿಟ್ಟು ಸರಿ ಮಾಡ್ಕೋಬಹುದು, ಏನ್ ತೊಂದರೆ ಆಗಲ್ಲ. ಸೊ ಇದು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಕೊಟ್ಟಿರೋ ಮಾಹಿತಿ. ಸೊ ನಿಮಗೆ ಸರ್ಜರಿ ಬೇಕು ಇಲ್ಲ ಇದ್ರ ಬಗ್ಗೆ ಇನ್ನೂ ವಿಚಾರ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ಫೋನ್ ನಂಬರ್ಗೆ ಫೋನ್ ಮಾಡ್ಬೋದು, ಇಲ್ಲ ಇಮೇಲ್ ಐಡಿಗೆ ಇಮೇಲ್ ಮಾಡ್ಬೋದು, ನಮ್ಮ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ಬೋದು ಅಪಾಯಿಂಟ್ಮೆಂಟ್ ತಗೊಂಡು. ಈ ವಿಡಿಯೋ ನೋಡ್ಬಿಟ್ಟು ಬರೋ ಅವ್ರಿಗೆ, ಆಪರೇಷನ್ ಮಾಡಿಸ್ಕೊಂಡವ್ರಿಗೆ ನಾವು ಸ್ಪೆಷಲ್ ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಈ ಸಂದರ್ಶನವನ್ನು ಎಲ್ಲರೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.